ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸೋಮು. ಸ್ನೇಹಿತರೆ, ಇವತ್ತು ITBP ಒಳಗಡೆ ಏನು ನೋಟಿಫಿಕೇಷನ್ ಬಂದೈತಿ ಅದಕ್ಕೆ ಸಂಬಂಧಪಟ್ಟಾಗೆ. ಇದು ಆ್ಯಕ್ಚುಲಿ ITBP ಅಲ್ಲ, SSF ಒಳಗೆ ಬಾರ್ಬರ್ ಮತ್ತು ವಾಸರ್ಮ್ಯಾನ್ ಟ್ರೇಡ್ಸ್ಮನ್ ಅಪ್ಲಿಕೇಶನ್ಗೆ ಕರೆದಿದ್ದಾರೆ. ಇದ್ರೊಳಗೆ ನೋಡ್ಬೋದು ಏನೇನಪ್ಪ ಅಂತಂದ್ರೆ, ಯಾರ್ಯಾರು PDF ಬೇಕಂದ್ರೆ ಕಾಲ್ ಮಾಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 30/3/2026 ಅಂದ್ರೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದ್ದೈತಿ. ಲಾಸ್ಟ್ ಡೇಟ್ ಏನೈತೆ ಅಂದರೆ 28/4/2026ವರೆಗೂ ಆನ್ಲೈನ್ ಅಪ್ಲಿಕೇಶನ್ ಚಾಲೂ ಇರ್ತೈತಿ. ಸೊ ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟಂಗೆ ಅದರಿ ಏನೋ ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡಿರಿ, ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಒಳ್ಳೆ ಜಾಬ್ SSF ಎಲ್ಲಿ ಟ್ರೈನಿಂಗ್ ಸೆಂಟರ್ ಅದು ಇಲ್ಲ ಅನ್ನೋ ಉದ್ದೇಶದಿಂದ ಇದನ್ನು ITBP ಇದ್ರೊಳಗೆ ನಡೆಸ್ಕೊಡ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಏನದಾರ ITBP ಟ್ರೈನಿಂಗ್ ಸೆಂಟ್ರ್ ಒಳಗೆ ಫಿಸಿಕಲ್ ಅದು ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ಹಾಕೋದು ಒಳ್ಳೇದು, ನಿಯರ್ ಇರುತ್ತೆ. ಏನು ಅಪ್ಲಿಕೇಶನ್ ಫೀ ಅಂಕರ್ ಜನರಲ್ OBC EWS ಅವ್ರಿಗೆ 100 ಐತಿ. SC ST ಮತ್ತು ಎಕ್ಸ್ ಸರ್ವಿಸ್ ಮೆನ್ನವ್ರಿಗಿಲ್ಲ. ಮತ್ತು ಲೇಡೀಸ್ ವೇಕೆನ್ಸಿ ಕೂಡ ಇಲ್ಲ. ಲೇಡೀಸಿಗೆ ಹಾಕಕ್ಕೂ ಕೇಳಕ್ಕೂ ಹೋಗ್ಬೇಡ್ರಿ. ಏಜ್ ಇದ್ದೇನೈತಿ 18ರಿಂದ 23. ಮತ್ತು ಹೊಳ್ಳಿ ರಿಲ್ಯಾಕ್ಸೇಷನ್ ಐತಿ. OBC ಮತ್ತು SC ST ಅವ್ರಿಗೆ ರಿಲ್ಯಾಕ್ಸೇಷನ್ ಐತಿ. ಇದು SSF ಒಳ್ಳೆ ಜಾಬ್ ಐತಿ. ಇದಕ್ಕೆ ಯಾರು ವೇಕೆನ್ಸಿ ಕಡಿಮೆ ಅದಾವ ಅಂಥೇಳಿ ಅಪ್ಲೈ ಮಾಡೋದು ಬಿಡಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ನಿಮ್ಮ ಥರನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕೋದು ಕಡಿಮೆ ಆಗುತ್ತೆ. ವೇಕೆನ್ಸಿ ಅದಕ್ಕೆ ಓನ್ಲಿ 10 ಅಷ್ಟೇ ಅದಾವೆ. ಆದರೂ ಇದ್ರ ಬಗ್ಗೆ ಹೇಳಾಗ್ತೀನಿ, ಯಾಕಂದ್ರೆ ಆಲ್ರೆಡಿ ಹಿಂಗೆ ಆಗೈತಿ. ವೇಕೆನ್ಸಿ ಕಡಿಮೆ ಅದಾವ ಅಂತೀವಿ, ಎಲ್ಲ ಒಂದು 90% ಹುಡುಗರು ಹಾಕೋದು ಬಿಡ್ತಾರೆ. ಯಾರೋ ಒಂದು 10% ಏನು ಮಾಡಿರ್ತಾರೆ, ನೋಡೋಣ ತಡಿ ಬಂದರೂ ಓಕೆ, ಬರ್ದಿದ್ರು ಓಕೆ ಅನ್ನೋಂಥ ವಿಚಾರ ಮಾಡ್ಕೊಂಡು ಹಾಕ್ತಾರಲ್ಲ, ಅವ್ರಿಗೆ ಸಕ್ಸಸ್ ಆದವ್ರು ಅದಾರೆ ಇಂಥ ವೇಕೆನ್ಸಿ ಒಳಗೆ. ಸೊ ಅದ್ರ ಬಗ್ಗೆ ಇದನ್ನ ಹೇಳಾತಿದ್ದೆ. ವೇಕೆನ್ಸಿ ಕಡಿಮೆ ಅದಾವಂತ ಬಿಡಾಕೋಬೇಡ್ರಿ. 10 ವೇಕೆನ್ಸಿ ಅದಾವೆ. ಬಾರ್ಬರ್ 7 ಅದಾವೆ, ವಾಷರ್ಮೆನ್ನ 3 ಅದಾವೆ. ಮತ್ತು ಇದಕ್ಕೆ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಓನ್ಲಿ 10th ಆಗಿದ್ರೆ ಸಾಕು. ಇದೇನು ಟ್ರೇಡ್ ಸರ್ಟಿಫಿಕೇಟ್ ಅದು ಬೇಕಾಗಿಲ್ಲ. ಟ್ರೇಡ್ ಒಳಗೆ ಏನೈತಿ ಕಂಪಲ್ಸರಿ ಪಾಸ್ ಆಗ್ಬೇಕು. ಮತ್ತು ನಿಮ್ದೇನು ಎಕ್ಸಾಮ್ ಮುಗಿದು ಫಿಸಿಕಲ್ ಮುಗಿದು ಟ್ರೇಡ್ ಟೆಸ್ಟ್ ಒಳಗೆ ಪಾಸ್ ಆದ್ರೆ ಅಂತಂದ್ರೆ ಫೈನಲ್ ಮೆರಿಟ್ ಮ್ಯಾಗ ತೊಗೊಳ್ತಾರೆ. ಸೊ ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ SSF ಒಳಗೆ ಹೋಗ್ಬೇಕಂತ ಮಾಡಿದ್ದೀರಿ ಅವ್ರ ಅಪ್ಲಿಕೇಶನ್ ಹಾಕಿರಿ. ಉಳ್ಕಿದ್ದೆಲ್ಲ ಸೇಮ್. ಸೆಲೆಕ್ಷನ್ ಪ್ರೊಸೆಸ್ ಏನೈತಿ, ಎಕ್ಸಾಮ್, ಆನಂತರ ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಟ್ರೇಡ್ ಟೆಸ್ಟ್ ಇರ್ತೈತಿ. ಇದ್ರೊಳಗೆ ಏನೈತಿ, ಒಳ್ಳೆ ಜಾಬ. ಪದೇ ಹೇಳೋದೇನಂದ್ರೆ SSFದೊಳಗೆ ಭಾಳ ಕಡಿಮೆ ಆಗ್ತಾವೆ ಹುಡುಗರು. ಅಂಥದ್ದು ನೀವೇನಾರು ಹೋದ್ರೆ ನಿಮ್ದೊಂದು ಒಳ್ಳೆಯ ಅವಕಾಶ. ಎಲ್ಲ ಸಿಟಿ ಒಳಗೆ ಇರುವಂಥದ್ದು, ಎಲ್ಲಿ ಯಾವುದೇ ಬಾರ್ಡ್ರು ಆ ಡ್ಯೂಟಿ ಈ ಡ್ಯೂಟಿ ಅನ್ನೋವಂಥದ್ದು ಏನು ಭಯ ಇಲ್ಲ. ಒಂದು ಒಳ್ಳೆಯ ಜಾಬ್ ಐತಿ. ಸೊ ಹಾಗಾಗಿ ಯಾರ್ಯಾರು ಟ್ರೇಡ್ಸ್ಮನ್ನಿಗೆ ಹೋಗ್ಬೇಕಂತ ಮಾಡಿದಿರಿ ಅವರ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ ದೋಸ್ತು, ಬಾಯ್. ಏನಾರ ಡೌಟ್ ಇದ್ದರೆ ಕಾಲ್ ಮಾಡಿ. ಓಕೆ, ಬಾಯ್.